Hello everyone, welcome to some classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತ 15ನೇ ಪ್ರಶ್ನೆ. ಎಲ್ಇಡಿಗಳ ಬಳಕೆಯ ಅನುಕೂಲವೇನು? ಎಲ್ಇಡಿಗಳನ್ನ ಬಳಸಿ ಅನುಕೂಲ ಏನಿದೆ ಅಂತ ಕೇಳ್ತಾರೆ. ಇದು ಅತ್ಯಂತ ಕಡಿಮೆ ವಿದ್ಯುತ್ ಪ್ರವಹಿಸಿದಾಗಲೂ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಬೆಳಗುತ್ತವೆ. ಎಲ್ಇಡಿಗಳು ಅಂದ್ರೆ ದ್ಯುತಿ ಉತ್ಸರ್ಜಕ ಡಯೋಡ್. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕೂಡ, ಈಗ ಒಂದು ವಿದ್ಯುತ್ ಮಂಡಲ ಇದೆ ಅಂತ ಇಟ್ಕೊಳ್ಳಿ. ನಾವು ಸಾಧಾರಣ ಬಲ್ಬ್ ಅನ್ನ ಉಪಯೋಗಿಸಿಕೊಂಡು, ನಾವು ಮನೆಯಲ್ಲೆಲ್ಲ ಉಪಯೋಗಿಸ್ತೀವಲ್ಲ ಆ ತರ ಬಲ್ಬ್ ಅನ್ನ ಉಪಯೋಗಿಸಿಕೊಂಡು ಅದರ ಮೂಲಕ ವಿದ್ಯುತ್ ಹರಿತಾ ಇದೆನೋ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ತಿದೀವಿ ಅಂದ್ರೆ, ಆ ಸಮಯದಲ್ಲಿ ಏನಾಗುತ್ತೆ, ಆ ಬಲ್ಬಿಗೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಬೇಕು. ಅದು ಬಿಸಿಯಾಗಿ ಆಮೇಲೆ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಬೇಕಾಗತ್ತೆ. ಆದ್ರೆ ಕಡಿಮೆ ಪ್ರಮಾಣದ ವಿದ್ಯುತ್ ಹರಿತಾ ಇರುತ್ತೆ, ಮಂಡಲದಲ್ಲಿ ವಿದ್ಯುತ್ ಹರಿತಾ ಇರುತ್ತೆ, ಆದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಹರಿತಾ ಇದೆ ಅಂದ್ರೆ ಅವಾಗ ಇಲ್ಲಿ ಎಲ್ಇಡಿಯನ್ನ ಉಪಯೋಗಿಸಿಕೊಂಡು ನಾವು ಕಡಿಮೆ ಪ್ರಮಾಣದ ವಿದ್ಯುತ್ ಇದ್ದಾಗ ಕೂಡ ಅದನ್ನ ಫೈಂಡ್ ಔಟ್ ಮಾಡಬಹುದು. ಹಾಗಾಗಿ ಅತ್ಯಂತ ಕಡಿಮೆ ವಿದ್ಯುತ್ ಪ್ರವಹಿಸಿದಾಗಲೂ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಬೆಳಗುತ್ತವೆ. ಈ ಎಲ್ಇಡಿಗಳಂತೂ ನಿಮ್ಗೆ ಇತ್ತೀಚೆಗೆ ಬಹಳ ಚಿರಪರಿಚಿತ ಆಗ್ಬಿಟ್ಟಿದೆ ಅಲ್ವಾ? ಮೊಬೈಲ್ ಸ್ಮಾರ್ಟ್ ಫೋನ್ಗಳಲ್ಲಿ ಬಳಸ್ತಾರೆ, ಟಿವಿ ಎಲ್ಇಡಿ ಬಲ್ಬ್ಗಳು ಅಂತ ಬರ್ತಿದೆ. ಇವು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ವಿದ್ಯುತ್ ಅನ್ನ ಉಪಯೋಗಿಸಿಕೊಳ್ತವೆ. ಈ ಎಲ್ಇಡಿ ಅದು ಹಾಗೆ ಮತ್ತೆ ಯಾವ್ಯಾವ್ದ್ರಲ್ಲಿ ಉಪಯೋಗಿಸ್ತೀವಿ, ಈಗ ಅಲಂಕಾರಿಕ ದೀಪಗಳಲ್ಲಿ ಅಲ್ವಾ, ಯಾವ್ದಾದ್ರು ಹಬ್ಬ ಬಂತಂದ್ರೆ ಡೆಕೋರೇಟಿವ್ ಲ್ಯಾಂಪ್ಸ್ ಎಲ್ಲ ಉಪಯೋಗಿಸ್ತೀವಲ್ಲ, ಮಿನಿ ಮಿನಿ ಗುಡ್ತಿರ್ತದಲ್ಲ ಲೈಟು, ಅದನ್ನ ಅದರಲ್ಲಿ ಉಪಯೋಗಿಸುವಂತದ್ದು ಯಾವ್ದು? ಎಲ್ಇಡಿ. ಈಗ ಸರ್ಜಿಕಲ್ ಲ್ಯಾಂಪ್ ಎಲ್ಲ ಇರ್ತದಲ್ಲ, ನೀವು ಟಿವಿಯಲ್ಲಿ ಅಲ್ವಾ, ಸರ್ಜಿಕಲ್ ಲ್ಯಾಂಪ್ ಟಕ್ ಅಂತ ಬೆಳಕ್ ಬೀಳತದಲ್ಲ, ಅದು ಎಲ್ಇಡಿ ಬಲ್ಬ್ ಇಂದಾನೆ, ಎಲ್ಇಡಿ ಇಂದಾನೆ ಇರುತ್ತೆ. ಇದೆಲ್ಲ ಏನ್ ಬೇಡ, ಎಲ್ಇಡಿಗಳ ಬಳಕೆಯ ಅನುಕೂಲವೇನು ನಿಮ್ಗೆ ಇದು ಕಡಿಮೆ ವಿದ್ಯುತ್ ಪ್ರವಹಿಸಿದಾಗಲೂ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಬೆಳಗುತ್ತವೆ. ಹಾಗಾಗಿ ಕಡಿಮೆ ವಿದ್ಯುತ್ ಪ್ರವಹಿಸ್ತಾ ಇದ್ದಾಗಲೂ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಎಲ್ಇಡಿಗಳನ್ನ ಉಪಯೋಗಿಸಬಹುದು. ಥ್ಯಾಂಕ್ ಯು.